ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಇತ್ತೀಚೆಗೊಂದು ಡೆವಲಪ್ಮೆಂಟ್ ಆಗ್ತಾ ಇದೆ. ಈ RSS ಶಾಖೆಗಳಿಗೆ ವಿರೋಧವಾಗಿ ಸಂವಿಧಾನ ಶಾಖೆ ಯಾಕೆ ನಿರ್ಮಿಸಬಾರ್ದು ಅನ್ನುವಂಥದ್ದು, ಇದು ಸಾಧ್ಯವಾ ಅನ್ನುವಂಥ ಮತ್ತೊಂದು ಪ್ರಶ್ನೆ. ಆ ಮಾತು ಬೇರೆ. ಯಾಕಪ್ಪ ಅಂದರೆ ಇಡೀ ರಾಷ್ಟ್ರ ತುಂಬ RSS ಮತ್ತು ಅದರ 40 ಸಂಘಟನೆಗಳು ದೇಶವ್ಯಾಪಿ ಹಬ್ಬಿದ್ದಾವ. ಈ ಲಕ್ಷ ಸಮೀಪ ಬಂದಿದ್ದಾವ ಈಗಾಗಲೇ ಅಂತ ಸುದ್ದಿಗಳಿದ್ದಾವೆ. ಇಂಥ ಬೃಹತ್ ಶಾಖೆಗಳ ವಿರೋಧವಾಗಿ ಈ ಸಂವಿಧಾನ ಶಾಖೆಯನ್ನು ನಿರ್ಮಿಸಲಿಕ್ಕೆ ಸಾಧ್ಯದನಾ ಅನ್ನೋದು ಒಂದು ಪ್ರಶ್ನೆಯನ್ನು ಇಟ್ಟುಕೊಂಡು ಆ ಸಮಾರಂಭದಲ್ಲೇ ವಿಶೇಷವಾಗಿ ಭಾಗವಹಿಸಿದವರು ಲೆಫ್ಟಿಸ್ಟ್ರು, ರೈಟಿಸ್ಟ್ರು ಮತ್ತು ಮಿಡ್ಲಿಸ್ಟ್ರು, ಎಲ್ಲ ಸಿದ್ಧಾಂತಗಳ ಬಗ್ಗೆ, ಸಮಾಜವಾದದ ಬಗ್ಗೆ, ದಲಿತರ ಬಗ್ಗೆ, ಅವ್ರ ಬಗ್ಗೆ ವಿಶ್ವಾಸದಂಥವ್ರು ಎಲ್ಲರೂ ಕೂಡಿದ್ರು ದಾವಣಗೆರೆಯಲ್ಲೇ. ಆ ಸಂದರ್ಭದಲ್ಲಿ ಚರ್ಚೆನೂ ಆಗಿದೆ. ಇಲ್ಲಪ್ಪ, RSS ವಿರುದ್ಧ ನಾವು ಏನಾದರೂ ಮಾಡಬೇಕಾಗಿದ್ರೆ ನಾವು ಸಂವಿಧಾನ ಶಾಖೆ ಅಂತ ಇಟ್ಕೊಂಡು ಹೋರಾಟ ಮಾಡಬೇಕು ಅಂತ. ಮಾಡೋರು ಯಾರು ಅಂತ. ಯಾಕೆಂದರೆ ಕಳೆದ 100 ವರ್ಷಗಳಿಂದ ಅದು ಸಂಘಟನೆ ಮಾಡ್ತಾ ಬಂದದ. ವಿರೋಧ ಪಕ್ಷ ಹೋರಾಟ ಮಾಡ್ತಾ ಬಂದ ಒಂದು ರೀತಿ ರಾಜಕೀಯ ಪಕ್ಷ ಅಲ್ಲಂದರೂ ರಾಜಕೀಯ ಕೆಲಸವನ್ನು ರಾಜಕೀಯೇತರ ವಿಷಯಗಳ ನೆಲೆಗಟ್ಟಲ್ಲಿ ಮಾಡ್ತಾ ಬಂದು ಇವತ್ತೊಂದು ಹಂತಕ್ಕೆ ಬಂದು ಇವತ್ತು BJPಯನ್ನು ತಯಾರು ಮಾಡ್ಕೊಂಡು ಇವತ್ತು BJP ಒಂದು ರೀತಿಯಿಂದ ಸಂವಿಧಾನ ಶಾಖೆನೋ ಅಥವಾ ಅದರ ಒಂದೇನೋ ಮುಖವಾಡುವ ಮಾತು ಬೇರೆ. ಅದು ಈಗಾಗಲೇ ಎಲ್ಲರೂ ನೋಡ್ತಾ ಇದ್ದೀವಿ ನಾವು ಈ ದೇಶದಲ್ಲೇ. ಅದು RSS ವಿರೋಧವಾಗಿ ಒಂದು ಸಂಘಟನೆ ಮಾಡಲಿಕ್ಕೆ ಸಾಧ್ಯನಾ ಅಂತ. ಆ ದಿಶೆಯಲ್ಲೇ ಜಿಗ್ನೇಶ್ ಮೇವಾನಿ, ನಿಮಗೆ ಗೊತ್ತದ, ಗುಜರಾತದ ಒಬ್ಬ ಇವತ್ತಿನ ಯುವ ನಾಯಕ, ಕನಯ್ ಕುಮಾರ್ನವರಾಗೆ, ನಮ್ಮ ರಾಹುಲ್ ಗಾಂಧಿಯವರಾಗೆ ಒಬ್ಬ ಕಾಂಗ್ರೆಸ್ ನಾಯಕನೂ ಹೌದು, ಮೂಲತಃ ಅವರು ಸ್ವತಂತ್ರ ಬೆಳೆದಂಥ ಹುಡುಗನೂ ಹೌದು ಮೇವಾನಿ. ಇವರೆಲ್ಲ ಗೌರಿ ಲಂಕೇಶ್ವರ ಜೊತೆ ಗುರುತಿಸ್ಕೊಂಡವರು, ಅವ್ರ ತಾಯಿ ಅಂತ ಗುರುತಿಸ್ಕೊಂಡವರು. ಅದೇ ಕಾಲಕ್ಕೆ ಬರಗೂರು ರಾಮಚಂದ್ರಪ್ಪನವ್ರನ್ನ ಸಹಿತ ಮುಂದೆ ಅವ್ರು ನಂಬ್ಕೊಂಡು ಹೋದಂಥವ್ರು, ಅವ್ರ ಜೊತೆಗೆ ಗುರುತಿಸ್ಕೊಂಡವರು. ಒಟ್ಟಿನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆಯ ಹೆಸರು ಮಾಡಿದಂಥ ಮೇವಾನಿ ಅವರು ಏನು ಹೇಳ್ತಾ ಇದ್ದಾರಪ್ಪ ಅಂದ್ರೆ, ಪ್ರತಿ ಹಳ್ಳಿಗಳಿಗೆ, ಪ್ರತಿ ಮನೆಗಳಿಗೆ ಮುಂದೆ ತಾಲೂಕು, ಊರು,